Hi, hello, namaste, welcome back to my channel and welcome to a very interesting video. ಎಲ್ಲಕ್ಕಿಂತ ಮೊದಲು ಹ್ಯಾಪಿ ನ್ಯೂ ಇಯರ್ 2026 ಅನ್ನೋದು ನಿಮ್ಮ ಒನ್ ಆಫ್ ದ ಬೆಸ್ಟ್ ಇಯರ್ಸ್ ಆಗ್ಲಿ ಅಂತ ಹೇಳ್ತಾ, ಏನಿದು ಇಷ್ಟು ಸ್ಪೆಷಲ್ ಲುಕ್ ಅಂತ ಹೇಳಿದ್ರೆ, ಇವತ್ತು ನಾನು ಒಂದು ಚಂದ ಫೆಮಿನಿನ್ ಎನರ್ಜಿಯ ಲುಕ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ ನನಗೆ ಒಂದು ಕನಸಿದೆ ಆಯ್ತಾ. ನಮ್ಮ ಭಾರತದ ಈ ಎಥ್ನಿಸಿಟಿ ಅನ್ನುವಂಥದ್ದೇನಿದೆ, ನೀವು ಜಮ್ಮು ಕಾಶ್ಮೀರದಿಂದ ಕೇರಳದವರೆಗೆ, ಗುಜರಾತ್ ಇಂದ ನಾರ್ತ್ ಈಸ್ಟ್ ವರೆಗೆ ಎಷ್ಟು ಕಲ್ಚರಲ್ ಡೈವರ್ಸಿಟಿ ಇದೆ, ಅದನ್ನ ಗಮನದಲ್ಲಿ ಇಟ್ಕೊಂಡು ಯಾವ್ಯಾವಾಗ ನನ್ನ ಹತ್ರ ಒಥೆಂಟಿಕ್ ಆಗಿರುವಂತಹ ಆ ಕ್ಲೋದಿಂಗ್ ಅಂಡ್ ಮೇಕಪ್ ಸೆನ್ಸ್ ಅನ್ನೋದು ಇರುತ್ತೆ, ಅದರ ಮೂಲಕ ಒಂದು ವಿಡಿಯೋವನ್ನ ಕ್ರಿಯೇಟ್ ಮಾಡಿ, ಒಂದು ಸಪರೇಟ್ ಆಗಿರುವಂತಹ ಪ್ಲೇ ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡಿ ನನ್ನ ಆಡಿಯನ್ಸ್ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಇವತ್ತು ತೋರಿಸ್ತಾ ಇರುವಂತದ್ದು ವೆರಿ ಫೇಮಸ್ ಬೆಂಗಾಲಿ ಲುಕ್. ಇನ್ಫ್ಯಾಕ್ಟ್ ನನಗೆ ಈ ಒಂದು ಸ್ಯಾರಿಯನ್ನ ಬಹಳ ವರ್ಷದ ಹಿಂದೆ ನಾನು ಕಾಲೇಜಲ್ಲಿ ಇರ್ಬೇಕಿದ್ರೆ ನನ್ನ ಒಬ್ಬ ಬೆಂಗಾಲಿ ಫ್ರೆಂಡ್ ಗಿಫ್ಟ್ ಮಾಡಿದ್ಲು. ನಾವಾಗ ಒಂದು ರ್ಯಾಂಪ್ ವಾಕ್ ಮಾಡಿದ್ವಿ. ಆವಾಗ ನಾನು ಫಸ್ಟ್ ಟೈಮ್ ಬೆಂಗಾಲಿ ಸ್ಯಾರಿಯನ್ನ ಹೇಗೆ ಉಟ್ಕೊಳ್ತಾರೆ, ಎಷ್ಟು ಚಂದ ಕಾಣಿಸ್ತಾರೆ ಆ ಒಂದು ಡ್ರೆಸ್ ಅಲ್ಲಿ ಅನ್ನೋದನ್ನ ನೋಡಿದ್ದೆ. ಹಾಗೆ ಬೆಂಗಾಲಿ ಮೇಕಪ್ ಕೂಡ ಕೆಲವೊಂದಷ್ಟು ವಿಶೇಷತೆಯನ್ನ ಹೊಂದಿದೆ. ಅದೆಲ್ಲದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಕ್ರಿಯೇಟ್ ಮಾಡಿ ತೋರಿಸ್ತೀನಂತೆ. ಅಂಡ್ ಐ ಆಮ್ ವೇರಿಂಗ್ ಮೈ ಓನ್ ಜ್ಯುವೆಲ್ರಿ ಬ್ರ್ಯಾಂಡ್. ಇದು ದುರ್ಗಾ ಮಾತೆಯ ಒಂದು ಪದಕ ಇರುವಂತಹ ಟೆರಾಕೋಟಾ ಜ್ಯುವೆಲ್ರಿ. ಹಾಗೆ ಇದು ಇನ್ವಿಸಿಬಲ್ ಚೈನ್ ಅಂತ ಕರೀತಾರೆ. ಹಾಗೆ ಇದು ಕೂಡ ನೋಡಿ ದುರ್ಗಾ ಮಾತೆಯ ಮುಖ ಇರುವಂತದ್ದು. ನನಗೆ ಇನ್ನೊಂದು ಕನಸಿದೆ ಆಯ್ತಾ, ಈ ರೀತಿ ರೆಡಿಯಾಗಿ ನವರಾತ್ರಿ ಟೈಮಲ್ಲಿ ವೆಸ್ಟ್ ಬೆಂಗಾಲ್ ಅಲ್ಲಿ ಈ ದುರ್ಗಾ ಪೂಜೆ ಅನ್ನೋದು ವೆರಿ ಫೇಮಸ್ ಇದೆ ಅಲ್ಲ, ಕಾಲಿಘಾಟ್ ಅಲ್ಲಿ, ಅಲ್ಲಿ ಹೋಗಿ ಅದನ್ನ ಪಾರ್ಟಿಸಿಪೇಟ್ ಮಾಡ್ಬೇಕು, ಅದನ್ನ ವಿಟ್ನೆಸ್ ಮಾಡ್ಬೇಕು ಅನ್ನೋದೊಂದು ಕನಸಿದೆ. ಈ ವರ್ಷ ಆಗ್ಲಿ ಅದು ಅಂತ ಹೇಳ್ಬಿಟ್ಟು ದಯವಿಟ್ಟು ನನಗೆ ಹಾರೈಸಿ ಅಂತ ಹೇಳ್ತಾ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದಿಸ್ ಅಮೇಜಿಂಗ್ ವಿಡಿಯೋ. ಓಕೆ, ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡೋಣ. ನಾನು ಕ್ಲೀನ್ ಆಗಿ ಫೇಸ್ ವಾಶ್ ಮಾಡಿದ್ದೀನಿ, ಮಾಯಶ್ಚರೈಸರ್ ಹಚ್ಚಿದ್ದೀನಿ, ಒಂದು ಲಿಪ್ ಬಾಮ್ ಹಚ್ಚಿದ್ದೀನಿ. ಹಾಗೆ ಕೂದಲು ಮಧ್ಯದಲ್ಲಿ ಅಡ್ಡ ಬರ್ತಾ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹಿಂಗೆ ಇದೊಂದು ಕ್ಯೂಟ್ ಆಗಿರೋ ಹೇರ್ ಬ್ಯಾಂಡ್ ಅನ್ನ ಕಟ್ಕೊಂಡಿದ್ದೀನಿ. ಅಂಡ್ ನನ್ನ ರೆಗ್ಯುಲರ್ GRWM ವಿಡಿಯೋಸ್ ಅಲ್ಲಿ ನೀವು ಹಿಂದೆಲ್ಲ ನೋಡಿದ್ರಿ ಅಂತಂದ್ರೆ ಹಿಂಗೆ ಚುಟ್ ಚಾಟ್ ಮಾಡ್ತಾ ಇರ್ತಿದ್ದೆ ಆಯ್ತಾ. ಬಟ್ ಈ ವಿಡಿಯೋದಲ್ಲಿ ನಿಮ್ಗೆ ಭಯಂಕರ ಅಂತಂದ್ರೆ ಭಯಂಕರ ಕ್ವಿಕ್ ಆಗಿರೋ ಬೆಂಗಾಲಿ ಮೇಕಪ್ ಟ್ಯೂಟೋರಿಯಲ್ ಅನ್ನ ನೋಡೋಕೆ ಸಿಗುತ್ತೆ ಅಂತ ಪ್ರಾಮಿಸ್ ಮಾಡ್ತಾ, ಯಾಕೆ ಅಂತಂದ್ರೆ ಚುಟ್ ಚಾಟ್ ಮಾಡಕ್ಕೆ ಆಕ್ಚುಲಿ ಏನು ಇಲ್ಲ ಹಾಗಾಗಿ. ಅಂಡ್ ಯಾವೆಲ್ಲ ಹೆಣ್ಮಕ್ಳು ಈ ಪ್ರಾಡಕ್ಟ್ಸ್ ಲಿಂಕ್ ಎಲ್ಲಿ ಅಂತ ಕೇಳ್ತೀರಾ, ಹೋಲ್ಡ್ ಆನ್ ಆರಾಮಾಗಿ ಕೊಡ್ತೀನಿ. ನಾನು ಯಾವ್ಯಾವ್ದು ಮೇಕಪ್ ಪ್ರಾಡಕ್ಟ್ಸ್ ಅನ್ನ ನಾನು ಈ ಟ್ಯುಟೋರಿಯಲ್ ಅಲ್ಲಿ ಬಳಸ್ತಾ ಇದ್ದೀನಲ್ಲ, ಅದರಂತ ಲಿಂಕ್ ಟ್ಯಾಗ್ಡ್ ಪ್ರಾಡಕ್ಟ್ಸ್ ಅಂತ ನಿಮ್ಗೆ ನೋಡೋಕ್ ಸಿಗುತ್ತೆ. ಮ್ಯಾಕ್ಸಿಮಮ್ ಯಾವ್ದಾವ್ದು ನನ್ನ ಹತ್ರ ಕೊಡಕ್ ಸಾಧ್ಯ ಇದೆಯೋ ಅದನ್ನ ಕೊಡ್ತೀನಿ. ಸೊ ನೀವು ಅಲ್ಲಿ ಹೋಗಿ ಪರ್ಚೇಸ್ ಮಾಡಬಹುದು ಅಂತ ಹೇಳ್ತಾ ಕ್ವಿಕ್ ಆಗಿ ಶುರು ಮಾಡುವ. ಅಂಡ್ ಯಾವ್ಯಾವ್ದು ಇಲಾಬೊರೇಟೆಡ್ ಇರುತ್ತಲ್ಲ, ಅಂದ್ರೆ ಬೆಂಗಾಲಿ ಮೇಕಪ್ ಅಲ್ಲಿ ಐ ಮೇಕಪ್ ಅನ್ನೋದು ವೆರಿ ಡಿಟೇಲ್ಡ್ ಆಗಿ ಇರುತ್ತೆ. ಅಂಡ್ ದಟ್ ಈಸ್ ದ ಮೇನ್ ಸೋಲ್ ಆಫ್ ದ ಮೇಕಪ್. ಹಾಗಾಗಿ ಅದನ್ನ ನಿಮ್ಗೆ ಡೀಟೇಲ್ ಆಗಿ ತೋರಿಸ್ತಾ, ಸ್ಲೋ ಆಗಿ ತೋರಿಸ್ತಾ, ಬಾಕಿದೆಲ್ಲ ಒಂದ್ ಸ್ವಲ್ಪ ಚಿಕ್ 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 ಅಂತ ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ. ಓಕೆನಾ? ಹಂಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಒಳ್ಳೆ ಮ್ಯೂಸಿಕ್ ಅನ್ನ ಹಾಕೊಂಡು ಹೋಗೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಥಿಂಗ್ಸ್ ಫಸ್ಟ್, ನಾನು ಬಳಸ್ತಾ ಇರೋದು ಈ ಒಂದು ಇದರಲ್ಲಿ ಕೇಪ್ ಬ್ಯೂಟಿಯ ಈ ಒಂದು ಫೌಂಡೇಶನ್. ತುಂಬಾ ಅಂತಂದ್ರೆ ತುಂಬಾ ಲೈಟ್ ಆಗಿರೋ ತರದಲ್ಲಿ ಹಾಕೊಳ್ತೀನಿ. ಯಾಕೆ ಅಂತಂದ್ರೆ ನಂಗೆ ತೀರಾ ಕೇಕಿ ಮೇಕಪ್ ಇಷ್ಟ ಆಗೋದಿಲ್ಲ. ಸೊ ಇದ್ರದ್ದು ಲಿಂಕ್ ನಿಮ್ಗೆ ಸಿಗತ್ತೆ. ಇದಿಷ್ಟ ಆದ್ಮೇಲೆ ನೌ ಕಮ್ಸ್ ದ ವೆರಿ ಇಂಪಾರ್ಟೆಂಟ್ ಪಾರ್ಟ್. ನಾನು ಆಗ್ಲೇ ಹೇಳಿದ ಹಾಗೆ ಈ ಬೆಂಗಾಲಿ ಮೇಕಪ್ ಸ್ಟೈಲಲ್ಲಿ ಐ ಮೇಕಪ್ ಅನ್ನೋದೇ ಪ್ರಾಮಿನೆಂಟ್. ನೀವು ಒಂದ್ ವೇಳೆ ಭರತನಾಟ್ಯಂ ಡ್ಯಾನ್ಸರ್ ಆಗಿದ್ರಿ ಅಂತಂದ್ರೆ ಈ ಐಲೈನರ್ ಎಳೆಯೋದ್ರಲ್ಲಿ ಮಾಸ್ಟರ್ ಆಗಿರ್ತೀರಾ. ಇಲ್ಲ ಅಂತಂದ್ರೆ ಕೈ ಸ್ಥಿಮಿತದಲ್ಲಿ ಇರೋ ಥರದಲ್ಲಿ ಡೀಪ್ ಬ್ರೆತ್ ಅನ್ನ ತಗೊಂಡು ಐಲೈನರ್ ಅನ್ನ ಎಳೆಯೋಕೆ ಶುರು ಮಾಡಿ. ತೋರಿಸ್ತಾ ಹೋಗ್ತೀನಿ. ಆಕ್ಚುಲಿ ಕಾಜಲನ್ನು ಬಳಸ್ತಾರೆ, ಹಾಗೆ ಐಲೈನರ್ ಅನ್ನು ಬಳಸ್ತಾರೆ. ನನಗೆ ಐಲೈನರ್ ಈಸಿ ಇರೋದಕ್ಕೆ, ಹಾಗೆ ಅದನ್ನ ವಿಂಗ್ ಶೇಪ್ ಕೊಡೋಕೆ ಅಥವಾ ನೀಟಾಗಿ ಕಾಣೋ ಥರದಲ್ಲಿ ಮಾಡೋಕ್ಕೆ ಐಲೈನರ್ ಈಸಿ ಅಂತ ನನಗನ್ಸುತ್ತೆ. ಸೊ ಲೆಟ್ಸ್ ಟ್ರೈ. ನೋಡಿಲಿ, ಒಂದ್ ಕಡೆ ಆಯ್ತು. ಅಂಡ್ ಇದು
ಸಾಮಾನ್ಯವಾಗಿ ಈ ತರ ವಿಂಗ್ ಶೇಪ್ ಅನ್ನ ನಾವು ರೆಗ್ಯುಲರ್ ಬೇಸಿಸ್ ಅಲ್ಲಿ ಮಾಡ್ಕೊಳ್ತೀವಿ. ಆದ್ರೆ ಇಲ್ಲಿ ಬೆಂಗಾಲಿ ಸ್ಟೈಲ್ ವಿಶೇಷತೆ ಏನು ಅಂತಂದ್ರೆ ಈ ಕಡೆ ಕೂಡ ಥಿಕ್ ಆಗಿ ಐ ಲೈನರ್ ಅಥವಾ ಕಾಜಲ್ ಬರುತ್ತೆ. ಈ ಕಡೆ ಮಾಡಿಬಿಟ್ಟು ಅದನ್ನ ತೋರಿಸ್ತೀನಿ ರೀ. ಇನ್ನೊಂದು ಏನು ಎಕ್ಸ್ಟ್ರಾ ಆ್ಯಡ್ ಮಾಡ್ಬೇಕಂತಂದ್ರೆ ಇಲ್ಲಿ ಐ ಕಾರ್ನರ್ ಇರುತ್ತಲ್ಲ, ಐ ಕಾರ್ನರನ್ನು ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕು. ಆವಾಗ ಆ ಬೆಂಗಾಲಿ ಐ ಶೇಪ್ ಬರುತ್ತೆ ನೋಡಿ, ಈ ಥರ. ಈಗ ಇದೇ ಲೈನರ್ ತಗೊಂಡು ಲೋವರ್ ಲ್ಯಾಶ್ ಹತ್ರ ಕೆಳಗಡೆ, ಅಂದರೆ ಆ ಲ್ಯಾಶ್ ಕೆಳಗಡೆ ಹಾಕಬೇಕಾಯ್ತಾ, ಅಂದರೆ ವಾಟರ್ ಲೈನ್ ಅಲ್ಲ, ವಾಟರ್ ಲೈನ್ಗೆ ಕಾಜಲ್ ಬರುತ್ತೆ, ಇದ್ರ ಕೆಳಗಡೆ. ಬಟ್ ಈ ಐಲೈನರ್ ಹಾಕುವಾಗ ಕೆಲವು ಸತಿ ಇಲ್ಲಿ ಲ್ಯಾಶಸ್ ಇರುತ್ತಲ್ಲ, ಆ ಲ್ಯಾಶಸ್ಸು ಇಲ್ಲಿ ಕೆಳಗಡೆ ಈ ಥರ ತಾಗ್ತು ಅಂತಂದರೆ ಸ್ವಲ್ಪ ರಾಡಿ ಆಗಬಹುದು. ಆವಾಗ ನಾವೆಂತ ಮಾಡ್ತೀವಿ ಅಂತಂದರೆ ಒಂಚೂರು ಈ ಐಲೈನರನ್ನು ಹಾಕಾದ್ಮೇಲೆ ಕನ್ಸೀಲರಲ್ಲಿ ಅದನ್ನು ಪ್ಯಾಚ್ ವರ್ಕ್ ಥರ ಮಾಡೋಣ. ಅಗೇನ್ ಇದು ಮೆಬಿಲಿಂದು. ಎಸ್, ಈಗೆಂತ ಮಾಡ್ತೀವಿ ಅಂತಂದರೆ ಒಂದು ಕಾಜಲನ್ನು ತಗೊಂಡು ವಾಟರ್ ಲೈನ್ಗೆ ನೀಟಾಗಿ ಕಾಜಲ್ ಹಾಕುವ. ಈ ಲೈಟಿಂಗ್ ಈ ಕಡೆ ಈ ಕಡೆ ಈ ಕಡೆ ಎಲ್ಲ ಆಗ್ತಾ ಇದೆ. ವೈ ಸನ್ ವೈ? ಬರೀ ವಾಟರ್ ಲೈನ್ ಮಾತ್ರ ಅಲ್ಲ, ಅಪ್ಪರ್ ವಾಟರ್ ಲೈನ್ಗೂ ಹಾಕಬೇಕು. ಲೋವರ್ ವಾಟರ್ ಲೈನ್ ಮಾತ್ರ ಹಾಕಿ ಇಲ್ಲಿ ಬಿಟ್ವಿ ಅಂತಂದರೆ ಅದೊಂಥರ ಕಾಣಿಸುತ್ತೆ ನೋಡಿ. ಈಗೆಂತ ಮಾಡೋದು ಅಂತಂದರೆ ಇಲ್ಲಿ ಕೆಳಗಡೆ ಇನ್ನೂ ಸ್ಮಜ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಒಂದು ಐ ಶ್ಯಾಡೋವನ್ನು, ನಾವು ಯೂಸ್ ಮಾಡಿದ್ದ ಐ ಶ್ಯಾಡೋವನ್ನು ಯೂಸ್ ಮಾಡೋಣ ಆಯಿತಾ. ಐ ಲಿಡ್ಡಿಗೆ ಯಾವ್ದು ಯೂಸ್ ಮಾಡಿದ್ದೀವೋ ಅದನ್ನೇ ಈ ಥರದಲ್ಲಿ ಸ್ವಲ್ಪ ಹಾಕಿ ಕನ್ಸೀಲ್ ಮಾಡಿಬಿಟ್ರೆ ಮುಗೀತು. ನೆಕ್ಸ್ಟ್, ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಅಂಡರ್ ರೇಟೆಡ್ ಬ್ಯೂಟಿ ಪ್ರಾಡಕ್ಟ್ಸ್ ಆಯಿತಾ. ಐ ಲ್ಯಾಶ್ ಕರ್ಲರ್. ಇದು ಏನು ಫರಕ್ ಬೀಳುತ್ತೆ ಇದನ್ನು ಯೂಸ್ ಮಾಡೋದ್ರಿಂದ ಅಂತ ಅನಿಸ್ತಿತ್ತು, ಬಟ್ ಫರಕ್ ತೋರಿಸ್ತೀನಿ ನಿಮಗೆ ನೋಡಿ. ಐ ಲ್ಯಾಶ್ ಹಿಂಗಿದೆ ಕರ್ಲ್ ಮಾಡೋಕ್ಕಿಂತ ಮುಂಚೆ ನೋಡಿ. ಇನ್ಸ್ಟೆಂಟ್ ಮಸ್ಕರ ಹಾಕದೇ ಇದ್ರೂ ಕೂಡ ಮಸ್ಕರ ಹಾಕಿರೋ ಥರದಲ್ಲಿ ಲುಕ್ ಬರುತ್ತೆ. ಬಟ್ ಅದನ್ನು ಕರ್ಲ್ ಮಾಡೋದು ಒಂದು ಸ್ವಲ್ಪ ಪ್ರಾಕ್ಟೀಸ್ ಬೇಕು ನೋಡಿ. ಅಂದರೆ ಮಸ್ಕರ ಹಾಕ್ಕೊಂಡು ಇಡೀ ದಿನ ಓಡಾಡೋಕ್ಕೆ ಹೆವಿ ಅನಿಸುತ್ತೆ ಅಂತಂದರೆ ದಿಸ್ ಇಸ್ ದ ಬೆಸ್ಟ್ ಟ್ರಿಕ್. ಬಟ್ ಇವಾಗ ನಾವು ಮಸ್ಕರ ಹಾಕ್ತೀವಿ ಪ್ರಾಪರ್ ಲುಕ್ ಕ್ರಿಯೇಟ್ ಮಾಡ್ತಾ ಇರೋದಕ್ಕೆ. ಇದು ಯಾವುದಪ್ಪ ಅಂತಂದರೆ ಮೆಬಿಲಿಂದು ಲ್ಯಾಶ್ ಸೆನ್ಸೇಷನಲ್ ಸ್ಕೈ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಇದು. ನನಗೆ ಒಂದೇ ಇಷ್ಟ ಆಗದೋಗಿರೋದು ಇದರಲ್ಲಿ ಏನು ಪ್ರಾಪರ್ಟಿ ಗೊತ್ತಾ, ಇದು ವಾಟರ್ ಪ್ರೂಫ್. ನನಗೆ ಈ ಥರ ವಾಟರ್ ಪ್ರೂಫ್ ಮೇಕಪ್ ಎಲ್ಲ ಇರುತ್ತಲ್ಲ, ಐ ಡೋಂಟ್ ಲೈಕ್ ಇಟ್. ಐ ಡೋಂಟ್ ನೋ ವೈ. ಮುಖ ತೊಳೆದ ತಕ್ಷಣ ಅದು ಹಠ ಮಾಡದೆ ನೀಟಾಗಿ ಹೋಗ್ಬಿಡ್ಬೇಕು, ಅದು ಮೇಕಪ್ ನನ್ನ ಪ್ರಕಾರ. ಇವಾಗ ಎಂತ ಅಂತಂದ್ರೆ ಬ್ಲಷ್. ಬ್ಲಷ್ಗೆ ಎಂತ ಮಾಡ್ತೀನಿ ಅಂತಂದರೆ ನಾನು ಇವತ್ತು ಐ ಶ್ಯಾಡೋ ಇದೆ ಅಲ್ಲ,
ಸೊ ಫೈನಲಿ ಮೇಕಪ್ ಹೀಗೆ ಬಂದಿದೆ ಆಯ್ತಾ. ಆ್ಯಕ್ಚುಲಿ ನೀಟಾಗಿ ಬಂದಿದೆ, ಚೆನ್ನಾಗಿ ಬಂದಿದೆ, ಬಟ್ ಇಲ್ಲಿಗೆ ಮುಗ್ದಿಲ್ಲ. ಬಿಂದಿ ಇಟ್ಕೋಬೇಕು, ಆಲ್ತಾ ಹಚ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಏನು ಸ್ಯಾರಿ ತೋರಿಸಿದೆ, ಜ್ಯುವೆಲ್ರಿ ತೋರಿಸಿದೆ, ಅದೆಲ್ಲದನ್ನು ಹಾಕ್ಕೊಂಡು ಚಂದ ಮಾಡಿ ರೆಡಿ ಆಗಬೇಕು. ಆ್ಯಕ್ಚುಲಿ ಇವತ್ತು ಯಾಕೋ ಸನ್ಲೈಟು ಮೇಕಪ್ ಮಾಡ್ತಾ ಇರ್ಬೇಕಿದ್ರೆ ನನ್ನ ಫೇವರಲ್ಲಿ ವರ್ಕ್ ಆಗ್ತಾ ಇರಲಿಲ್ಲ. ಹಿಂಗೆ ಮುಂದೆ ಬಂದೆ ಅಂತಂತಂದರೆ ನೇಂದ್ರ ನಾಗವಲ್ಲಿ ಥರದಲ್ಲಿ ಮುಖಕ್ಕೆ ಕಣ್ಣಿಗೆ ರಾಚ್ತಾ ಇತ್ತು ಸನ್ಲೈಟು. ಎನಿವೇಸ್, ಸೊ ಕ್ವಿಕ್ಕಾಗಿ ನಾನು ಅಂದರೆ ಚಿಟಿಕೆ ಹೊಡೆಯೋದ್ರೊಳಗಡೆ ಸ್ಯಾರಿ ಜ್ಯುವೆಲ್ರಿ ಎಲ್ಲ ಹಾಕಿ ಫುಲ್ ಬೆಂಗಾಲಿ ಲುಕ್ಕಲ್ಲಿ ಹಾಜರಾಗ್ತೀನಿ. ಸೊ ಜಸ್ಟ್ ವೇಟ್ ಫಾರ್ ಜಸ್ಟ್ 1 ಸೆಕೆಂಡ್. ಟಂಟನಾ. ಸೊ ಚಂದ ಮಾಡಿ ಆಲ್ತಾ ಹಚ್ಕೊಂಡು, ಮೂಗ್ಬಟ್ಟು ಇಟ್ಕೊಂಡು, ಹಣೆಗಿಟ್ಕೊಂಡು, ಹಾಗೆ ದುರ್ಗಾ ಮಾತೆಯ ಈ ಜ್ಯುವೆಲ್ರಿ ಸೆಟ್ಟನ್ನು ಹಾಕ್ಕೊಂಡು, ಇನ್ನೊಂದು ಇನ್ವಿಸಿಬಲ್ ಚೈನನ್ನು ಹಾಕ್ಕೊಂಡು, ಚಂದ ಮಾಡಿ ಬಳೆಯನ್ನು ಇಟ್ಕೊಂಡು, ಕಂಪ್ಲೀಟ್ ಆಗಿ ಬೆಂಗಾಲಿ ಸ್ಟೈಲ್ ಸ್ಯಾರಿಯನ್ನು ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಇಫ್ ಯು ಡೋಂಟ್ ನೋ, ಈ ಬೆಂಗಾಲಿ ಸ್ಯಾರಿಯನ್ನು ಉಡೋದು ಒಂದು ಸ್ವಲ್ಪ ವಿಶೇಷ ಆಯ್ತಾ. ಅಂದರೆ ನಾವು ರೆಗ್ಯುಲರ್ ಆಗಿ ಏನು ಪ್ಲೀಟ್ಸ್ ಮಾಡ್ತೀವಿ ಆ ಥರದಲ್ಲಿ ಮಾಡೋದಿಲ್ಲ. ಹಾಗೆ ಸೆರಗನ್ನು ಹೆಂಗೆ ಹಾಕ್ತಾರೆ ಹಾಗೆ ಸೆರಗಿನ ತುದಿಗೆ ಈ ಥರದೊಂದು ಗೊಂಚಲು ಥರ, ಅಂದರೆ ಈ ಮನೆ ಒಡ್ತಿ ಏನು ಕೀ ಬಂಚನ್ನು ಹಾಕೊಳ್ತಾಳಲ್ಲ, ಸೊ ಅದನ್ನ ಇದ್ರ ಹಿಂದೆ ಹಿಂಗೆ ಸಿಕ್ಕೊಂಡು ಹಿಂಗೆ ಓಡಾಡ್ತಿದ್ರು ಆವಾಗಿನ ಕಾಲದ ಬೆಂಗಾಲಿ ಹೆಂಗಸರು. ಇಫ್ ಯು ರಿಮೆಂಬರ್ ದೇವದಾಸ್ ಮೂವಿ. ಸೊ ಎಷ್ಟು ಅಂತಂದ್ರೆ ಎಷ್ಟು ಫೆಮಿನಿನ್ ಎನರ್ಜಿ ಥರದಲ್ಲಿ ಫೀಲ್ ಆಗ್ತಾ ಇದೆ. ಹಾಗೆ ಒಂದು ವೇಳೆ ನಿಮಗೆ ಇದೆಲ್ಲ ಜ್ಯುವೆಲ್ರಿ ಭಯಂಕರ ಚಂದ ಅನಿಸ್ತು, ನಿಮಗೂ ಪರ್ಚೇಸ್ ಮಾಡಬೇಕು ಅಂತಂದ್ರೆ ದಿಸ್ ಇಸ್ ಫ್ರಮ್ ಮೈ ಓನ್ ಬ್ರ್ಯಾಂಡ್ ಕರ್ಣಾಕರ್ಷ್ ಅಂತ. ಇನ್ಸ್ಟಾಗ್ರಾಮ್ನಲ್ಲಿ ನೀವು ಅದನ್ನ ಪರ್ಚೇಸ್ ಮಾಡಬಹುದು. ನನ್ನ ಸೋಲ್ಕಾರಿ ಕರ್ಣಾಕರ್ಷ್ ಅನ್ನುವಂತಹ ಪೇಜ್ಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಅದರ ಲಿಂಕನ್ನು ಕೊಟ್ಟಿರ್ತೀನಿ. DM ಮಾಡಿದ್ರೆ ನೀವು ಇದೆಲ್ಲದನ್ನ ಪರ್ಚೇಸ್ ಮಾಡಬಹುದು. ಬೈ ದ ವೇ, ನಾನು ಇಷ್ಟೆಲ್ಲ ರೆಡಿ ಆಗಿದ್ದು ಎಂತಕ್ಕಪ್ಪ ಅಂತಂದ್ರೆ, ಈಗ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿಬಿಟ್ಟು ನಿಮಗೆ ಒಂದು ಸ್ಪೆಷಲ್ ವಿಡಿಯೋವನ್ನು ಏನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನನ್ನ ಇನ್ನೊಂದು ಯೂಟ್ಯೂಬ್ ಚಾನೆಲ್ ಸನಾತನ ಕಥನದಲ್ಲಿ ಹ್ಯಾಪಿ ನ್ಯೂ ಇಯರ್ನ ಸಲುವಾಗಿ ಒಂದು ವಿಶೇಷ ಅಂತಂದರೆ ವಿಶೇಷವಾಗಿರುವಂತಹ ಎಪಿಸೋಡನ್ನು ಮಾಡ್ತಾ ಇದ್ದೀನಿ. ಅದರ ಸಲುವಾಗಿ ಇದೆಲ್ಲದನ್ನು ಇಷ್ಟು ಆಲ್ಮೋಸ್ಟ್ ಒಂದು ಹಾಫ್ ಡೇ ಬೇಕಾಗಿದೆ ಆಯಿತಾ. ಬಟ್ ಭಯಂಕರ ಅಂತಂದರೆ ಭಯಂಕರ ಖುಷಿ ಆಗ್ತಾ ಇದೆ ಈ ಥರ ರೆಡಿ ಆಗೋದು. ಏನೇ ಹೇಳಿ ನೀವು, ಅಂದ್ರೆ ಮಾಡರ್ನ್, ವೆಸ್ಟರ್ನ್, ಕಾಂಟೆಂಪ್ರರಿ ಇದೆಲ್ಲ ಬಟ್ಟೆಗಳನ್ನ ಹಾಕೊಳ್ಳೋದು ಇಷ್ಟ. ಹೆಣ್ಮಕ್ಳ ಅಡ್ವಾಂಟೇಜ್ ಏನು ಅಂತಂದ್ರೆ ಎಷ್ಟು ವೆರೈಟಿ ಆಫ್ ಕ್ಲೋದಿಂಗ್ ಇದೆ, ಜ್ಯುವೆಲ್ರಿ ಇದೆ. ಐ ಲವ್ ಬೀಯಿಂಗ್ ಅ ವುಮನ್, ಸೀರಿಯಸ್ಲಿ. ಸೊ ಈ ಒಂದು ಲುಕ್ ಅನ್ನೋದು ನಿಮ್ಗೆ ಹೇಗ್ ಅನಿಸ್ತು ಅನ್ನೋದನ್ನ ದಯವಿಟ್ಟು ಚಂದ 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 ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೆ ಈ ವರ್ಷದಲ್ಲಿ ನಾನು ಇನಿಷಿಯಲಿ ನಿಮ್ಗೆ ಹೇಳಿದ್ದೆ ಅಲ್ಲ, ನನ್ನ ಕನಸು ಅನ್ನೋದು ಏನಿದೆ ಅಂದ್ರೆ ನಮ್ಮ ಭಾರತದ ಈ ಎಥ್ನಿಕ್ ಸ್ಟೈಲ್ ಅಂತ, ಇದು ಬೆಂಗಾಲಿ ಸ್ಟೈಲ್ ಇರಬಹುದು, ಕನ್ನಡತಿ ಸ್ಟೈಲ್ ಇರಬಹುದು, ಗುಜರಾತಿ ಸ್ಟೈಲ್ ಇರಬಹುದು, ಪಹಾಡಿ ಸ್ಟೈಲ್ ಇರಬಹುದು, ಆ ಥರದಲ್ಲಿ ಒಂದೊಂದು ಲುಕ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ಯಾವ ಲುಕ್ ಅನ್ನ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ನೀವು ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಬಹುದು. ಹಾಗೆ ಯಾವ್ದ್ಯಾವ್ದು ಟ್ಯಾಗ್ ಆಗಿರುವಂತಹ ಪ್ರಾಡಕ್ಟ್ ಇದೆ ಅದನ್ನ ಪರ್ಚೇಸ್ ಮಾಡಿ. ನೀವು ಕೂಡ ಸಾಧ್ಯವಾದ್ರೆ ಇಂಥ ಒಂದು ಎಪಿಸೋಡ್ ಅನ್ನ ನಿಮ್ದು ಯೂಟ್ಯೂಬ್ ಚಾನಲ್ ಇತ್ತು ಅಥವಾ ಕಾಂಟೆಂಟ್ ಕ್ರಿಯೇಟರ್ ಆಗಿದ್ರಿ ಅಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡಿದ್ರಿ ಅಂತಂದ್ರೆ ನನಗೆ ಒಂದು ಟ್ಯಾಗ್ ಅನ್ನ ಮಾಡ್ಬಿಟ್ಟು ಇನ್ಸ್ಪೈರ್ಡ್ ಬೈ ದಿಸ್ ಅಂತ ಹೇಳ್ಬಿಟ್ಟು ಮಾಡಿದ್ರೆ ಐ ವಿಲ್ ಬಿ ವೆರಿ ಹ್ಯಾಪಿ ಟು ರೀಶೇರ್ ಆನ್ ಮೈ ಸ್ಟೋರಿ. ಓಕೆನಾ. ಸೊ ಇದು ಈ ವಾರದ ಒಂದು ಅಂದ್ರೆ ಹ್ಯಾಪಿ ನ್ಯೂ ಇಯರ್ ನ ಒಂದು ಧಮಾಕೆದಾರ್ ಎಪಿಸೋಡ್ ಆದ್ಮೇಲೆ ನೆಕ್ಸ್ಟ್ ವೀಕ್ ನಾನು ನಿಮ್ಗೆ ಸಿಗೋದ್ರ ಒಳಗಡೆ ನೀವು ಏನ್ ಮಾಡ್ಬೇಕು ಹೇಳಿ? Do subscribe, like, comment, share, and hype. Yes, hype. And do whatever else you want to do, but only good intentions. Take care. Bye-bye. Om Namah Shivaya. Jai Hind. And once again, Happy New Year. So everybody sing. One love. My beautiful